ಪ್ರೀತಿಯ ಮಿಥುನ ರಾಶಿಯವರೇ, ನಿಮ್ಮಲ್ಲಿ ಅನೇಕರು ಇದುವರೆಗೂ ಗಮನಿಸದೇ ಇರುವ ಒಂದು ಅಚ್ಚರಿಯ ಹಾಗೂ ರಹಸ್ಯಮಯ ಸತ್ಯವನ್ನು ನಾವು ಇಂದು ನಿಮಗೆ ಹೇಳಲಿದ್ದೇವೆ. ನಿಮ್ಮ ಮನೆಗೆ ಪ್ರತಿದಿನ 2 ದಿವ್ಯ ಶಕ್ತಿಗಳು ಭೇಟಿ ನೀಡುತ್ತವೆ ಎಂಬುವುದು ನಿಮಗೆ ಗೊತ್ತಿದೆಯೇ? ಅವುಗಳ ಕೇವಲ ಅಸ್ತಿತ್ವವೇ ನಿಮ್ಮ ಚಂಚಲ ಜೀವನಕ್ಕೆ ಹೊಸ ದಿಕ್ಕು ನೀಡುವ ಶಕ್ತಿಯನ್ನು ಹೊಂದಿದೆ. ಈ ದಿವ್ಯ ಶಕ್ತಿಗಳು ಕೃಪೆ ತೋರಿದರೆ ನಿಮ್ಮ ಜೀವನದಲ್ಲಿ ಅವಕಾಶಗಳು, ಬುದ್ಧಿಶಕ್ತಿ ಮತ್ತು ಯಶಸ್ಸು ಏಕಾಏಕಿ ಹೆಚ್ಚಾಗುತ್ತವೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಅನೇಕ ಬಾರಿ ಗೊಂದಲದ ಮಧ್ಯೆ ಇದ್ದರೂ ನೀವು ಅಚ್ಚರಿಯಾಗಿ ಸರಿಯಾದ ದಾರಿಯನ್ನು ಕಂಡುಕೊಂಡ ಅನುಭವ ಹೊಂದಿದ್ದೀರಾ. ಅದನ್ನು ನೀವು ನಿಮ್ಮ ಬುದ್ಧಿ ಚಾತುರ್ಯ ಎಂದು ಅಂದುಕೊಂಡಿರಬಹುದು. ಆದರೆ ವಾಸ್ತವದಲ್ಲಿ ಈ ದಿವ್ಯ ಶಕ್ತಿಗಳು ನಿಮ್ಮ ಮನಸ್ಸಿಗೆ ಸ್ಪಷ್ಟತೆ ನೀಡುತ್ತಾ ತಪ್ಪು ನಿರ್ಧಾರಗಳಿಂದ ನಿಮ್ಮನ್ನು ರಕ್ಷಿಸುತ್ತಿವೆ. ಯಾವಾಗ ನಿಮ್ಮ ಜೀವನದಲ್ಲಿ ಅಪಾಯ ಅಥವಾ ಗೊಂದಲ ಎದುರಾದರೂ ಈ ಶಕ್ತಿಗಳು ಕಾಣದ ರೂಪದಲ್ಲಿ ನಿಮ್ಮನ್ನು ಸರಿಯಾದ ದಿಕ್ಕಿಗೆ ಕರೆದೊಯ್ಯುತ್ತಿವೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಆ ಶನಿ ದೇವರ ಕೆಟ್ಟ ದೃಷ್ಟಿ ಬೀಳಬಾರದು ಎಂದು ನೀವು ಬಯಸಿದರೆ ಓಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಆ ಶನಿ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ. ಮಿಥುನ ರಾಶಿಯವರೇ, ನಿಮ್ಮ ಮಾತಿನ ಚಾತುರ್ಯ, ಬುದ್ಧಿವಂತಿಕೆ ಮತ್ತು ಜನರೊಂದಿಗೆ ಬೆರೆಯುವ ಗುಣವನ್ನು ನೋಡಿ ಅಸೂಯೆ ಪಡುವವರು ನಿಮ್ಮ ಸುತ್ತಲೂ ಸಾಕಷ್ಟು ಜನ ಇದ್ದಾರೆ. ನೀವು ಅನಾಯಾಸವಾಗಿ ಸಾಧಿಸುವುದನ್ನು ಕೆಲವರು ಸಹಿಸಿಕೊಳ್ಳಲಾರರು. ಈ ಅಸೂಯೆಯಿಂದ ಕೆಲವರು ನಿಮ್ಮ ವಿರುದ್ಧ ನಕಾರಾತ್ಮಕ ಚಿಂತನೆಗಳು, ಗುಪ್ತ ತಂತ್ರಗಳು ಮತ್ತು ಮಾನಸಿಕ ಆಟಗಳನ್ನು ಆಡಿರುವ ಸಂದರ್ಭಗಳು ಇವೆ. ಆದರೆ ಯಾರ ಮೇಲೆ ಈ 2 ದಿವ್ಯ ಶಕ್ತಿಗಳ ಆಶೀರ್ವಾದ ಇದೆಯೋ ಅವರಿಗೆ ನಿಜವಾದ ಹಾನಿ ಸಂಭವಿಸುವುದಿಲ್ಲ. ಮಿಥುನ ರಾಶಿಯವರೇ, ಮುಂದೆ ಬರುತ್ತಿರುವ 10 ದಿನಗಳು ನಿಮ್ಮ ಜೀವನದಲ್ಲಿ ಅತ್ಯಂತ ನಿರ್ಣಾಯಕ ಸಮಯವಾಗಲಿದೆ. ಈ ದಿನಗಳಲ್ಲಿ ನೀವು ನಿರೀಕ್ಷೆ ಮಾಡದ ಕರೆ, ಸಂದೇಶ ಅಥವಾ ಅವಕಾಶ ನಿಮ್ಮ ಜೀವನವನ್ನು ಬದಲಾಯಿಸುವ ಸಾಧ್ಯತೆ ಇದೆ. ಹಣ, ಕೆಲಸ, ಸಂಬಂಧಗಳು ಅಥವಾ ಶಿಕ್ಷಣದ ವಿಷಯದಲ್ಲಿ ಅಪ್ರತೀಕ್ಷಿತ ಶುಭ ಸುದ್ದಿ ಬರಬಹುದು. ಆದರೆ ಇದೇ ಸಮಯದಲ್ಲಿ ನಿಮ್ಮ ಗುಪ್ತ ಶತ್ರುಗಳು ಅಥವಾ ನಿಮ್ಮ ಮಾತುಗಳನ್ನು ತಪ್ಪಾಗಿ ಬಳಸಿಕೊಳ್ಳುವವರು ಸಕ್ರಿಯರಾಗುವ ಸಾಧ್ಯತೆ ಇದೆ. ಆದ್ದರಿಂದ ಈ ದಿನಗಳಲ್ಲಿ ಮಾತು ಮತ್ತು ನಿರ್ಧಾರಗಳಲ್ಲಿ ಹೆಚ್ಚುವರಿ ಎಚ್ಚರ ಅಗತ್ಯ. ಮಿಥುನ ರಾಶಿಯ ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಇರುವ ಅತಿ ದೊಡ್ಡ ಸಮಸ್ಯೆ ಹೊರಗಿನ ಶತ್ರುಗಳಿಂದ ಅಲ್ಲ, ನಿಮ್ಮ ಅತ್ಯಂತ ಹತ್ತಿರದಲ್ಲಿ ಇರುವ ವ್ಯಕ್ತಿಯಿಂದಲೇ ಹುಟ್ಟಿರಬಹುದು. ಸದಾ ನಿಮ್ಮ ಜೊತೆ ನಗುನಗುತ್ತಾ ಮಾತನಾಡುವ, ನಿಮ್ಮ ರಹಸ್ಯಗಳನ್ನು ಕೇಳುವ ವ್ಯಕ್ತಿಯೇ ಒಳಗೆ ನಿಮ್ಮ ಶಕ್ತಿಯನ್ನು ಕುಗ್ಗಿಸುತ್ತಿರಬಹುದು. ಅವರು ನಿಮ್ಮ ಗೊಂದಲವನ್ನು ತನ್ನ ಲಾಭಕ್ಕೆ ಬಳಸಿಕೊಂಡಿದ್ದಾರೆ. ಆದರೆ ಈಗ ಅವರ ಆಟ ಮುಗಿಯುತ್ತಿದೆ. ದೈವಿಕ ಶಕ್ತಿಗಳ ದೃಷ್ಟಿ ಅವರ ಮೇಲೆ ಬಿದ್ದಿದ್ದು ಸತ್ಯ ಬಹಿರಂಗವಾಗುವ ಕಾಲ ಹತ್ತಿರವಾಗಿದೆ. ಮಿಥುನ ರಾಶಿಯವರೇ, ಈಗ ಆ ಮಹಾ ರಹಸ್ಯವನ್ನು ಬಹಿರಂಗಪಡಿಸುವ ಸಮಯ ಬಂದಿದೆ. ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಆ 2 ದಿವ್ಯ ಶಕ್ತಿಗಳು ಬೇರೆ ಯಾರೂ ಅಲ್ಲ, ಬುಧ ದೇವರ ಕೃಪೆ ಮತ್ತು ನಾಗ ದೇವತೆಗಳ ರಕ್ಷಣಾ ಶಕ್ತಿ. ಬುಧ ದೇವರು ನಿಮ್ಮ ಬುದ್ಧಿ, ಮಾತಿನ ಶಕ್ತಿ ಮತ್ತು ನಿರ್ಧಾರ ಸಾಮರ್ಥ್ಯವನ್ನು ಬಲಪಡಿಸುತ್ತಿದ್ದರೆ, ನಾಗ ದೇವತೆಗಳು ನಿಮ್ಮ ಮೇಲೆ ಬರುವ ನಕಾರಾತ್ಮಕ ಶಕ್ತಿ, ತಾಂತ್ರಿಕ ಪ್ರಯೋಗ ಮತ್ತು ದೃಷ್ಟಿ ದೋಷಗಳನ್ನು ಮೊದಲೇ ನಾಶಪಡಿಸುತ್ತಿದ್ದಾರೆ. ಕಾಣದ ಕವಚದಂತೆ ಈ ಶಕ್ತಿಗಳು ಸದಾ ನಿಮ್ಮ ಸುತ್ತ ಇವೆ. ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಈ ದೈವಿಕ ಕೃಪೆ ನಿರಂತರವಾಗಿ ಹರಿದು ಬರಬೇಕೆಂದರೆ ನೀವು ಈ 2 ಅತ್ಯಂತ ಮಹತ್ವದ ವಿಷಯಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದು ಅನಿವಾರ್ಯವಾಗಿದೆ. ಮೊದಲನೆಯದು, ಯಾವುದೇ ಸಂದರ್ಭದಲ್ಲೂ ಹಾವುಗಳಿಗೆ ಹಾನಿ ಮಾಡಬಾರದು. ಹಾವುಗಳು ಕೇವಲ ಒಂದು ಜೀವಿಯಲ್ಲ, ಅವು ನಾಗ ದೇವತೆಗಳ ಜೀವಂತ ಸಂಕೇತಗಳು.
ಅವುಗಳಿಗೆ ತೊಂದರೆ ನೀಡುವುದು, ಭಯಪಡಿಸುವುದು ಅಥವಾ ಅವಮಾನಿಸುವುದು ದೈವಿಕ ಶಕ್ತಿಗಳ ಅಸಮಾಧಾನಕ್ಕೆ ಕಾರಣವಾಗಬಹುದು. ಮಿಥುನ ರಾಶಿಯವರ ಸೂಕ್ಷ್ಮ ಮನಸ್ಸು ಮತ್ತು ಚಂಚಲ ಸ್ವಭಾವಕ್ಕೆ ಶಾಂತಿ ಮತ್ತು ಸಮತೋಲನ ನೀಡುವುದು ನಾಗದೇವತೆಗಳ ವಿಶೇಷ ಕೃಪೆಯಾಗಿರುವುದರಿಂದ ಆ ಕೃಪೆಯನ್ನು ಕಳೆದುಕೊಳ್ಳಬಾರದೆಂದರೆ ಜೀವ ಮಾತ್ರದ ಮೇಲಿನ ಕರುಣೆಯನ್ನು ನಿಮ್ಮ ಜೀವನ ಶೈಲಿಯ ಭಾಗವಾಗಿ ಮಾಡಿಕೊಳ್ಳಬೇಕು. ಎರಡನೆಯದು, ಪ್ರತಿ ತಿಂಗಳು ಹುಣ್ಣಿಮೆಯ ದಿನ ತಪ್ಪದೆ ನಾಗ ದೇವಸ್ಥಾನಕ್ಕೆ ಭೇಟಿ ನೀಡಿ ಶುದ್ಧ ಮನಸ್ಸಿನಿಂದ ಭಕ್ತಿ ಪೂರ್ವಕವಾಗಿ ಹಾಲನ್ನು ಸಮರ್ಪಿಸಬೇಕು. ಈ ಒಂದು ಸರಳವಾದ ಆದರೆ ಅತ್ಯಂತ ಶಕ್ತಿಶಾಲಿ ಉಪಾಯವು ನಿಮ್ಮ ಜೀವನದಲ್ಲಿನ ಗೊಂದಲ, ಕಾರಣವಿಲ್ಲದ ಭಯ, ಮನಸ್ಸಿನ ಅಸ್ಥಿರತೆ ಮತ್ತು ಮತ್ತೆ ಮತ್ತೆ ಎದುರಾಗುವ ಅಡಚಣೆಗಳು ನಿಧಾನವಾಗಿ ದೂರ ಮಾಡುತ್ತದೆ. ಪೂರ್ಣಿಮೆಯ ಚಂದ್ರಶಕ್ತಿ ಮತ್ತು ನಾಗಶಕ್ತಿಯ ಸಂಯೋಗವು ನಿಮ್ಮ ಮನಸ್ಸಿಗೆ ಅಪಾರ ಶಾಂತಿಯನ್ನು ನೀಡುತ್ತದೆ ಮತ್ತು ನಿರ್ಧಾರ ಶಕ್ತಿಯನ್ನು ಬಲಪಡಿಸುತ್ತದೆ. ಮಿಥುನ ರಾಶಿಯವರೇ, ನೀವು ಈ 2 ನಿಯಮಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ದೈವಿಕ ರಕ್ಷಣೆಯು ಕಾಣದಂತೆ ನಿಮ್ಮ ಸುತ್ತ ಕವಚವಾಗಿ ನಿಂತು ನಿಮ್ಮ ಜೀವನವನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುತ್ತಲೇ ಇರುತ್ತದೆ. ಮಿಥುನ ರಾಶಿಯವರೇ, ಬಹುಕಾಲದ ನಂತರ ಶನಿ, ರಾಹು ಮತ್ತು ಬುಧ ಗ್ರಹಗಳ ಅಪರೂಪದ ಹಾಗೂ ಶಕ್ತಿಶಾಲಿ ಸಂಯೋಗವು ನಿಮ್ಮ ಜೀವನದಲ್ಲಿ ಮಹತ್ವದ ತಿರುವು ತರುವ ಹಂತಕ್ಕೆ ಬಂದಿದೆ. ಆರಂಭದಲ್ಲಿ ಈ ಸಮಯ ಸ್ವಲ್ಪ ಗೊಂದಲದಂತೆಯೂ ಅಸ್ಥಿರತೆಯಂತೆಯೂ ಅನುಭವ ಆಗಬಹುದು. ಕೆಲವು ನಿರ್ಧಾರಗಳಲ್ಲಿ ದ್ವಂದ್ವ, ಜನರ ವರ್ತನೆಯಲ್ಲಿ ಬದಲಾವಣೆ ಅಥವಾ ಕೆಲಸದ ಒತ್ತಡ ಹೆಚ್ಚಾದಂತೆ ಕಾಣಬಹುದು. ಆದರೆ ಇದು ಭಯ ಪಡಬೇಕಾದ ಸಮಯವಲ್ಲ, ಏಕೆಂದರೆ ಇದೇ ಗ್ರಹ ಸಂಯೋಗವು ನಿಮ್ಮ ಜೀವನದ ಒಳಗಿರುವ ಶಕ್ತಿಯನ್ನು ಜಾಗೃತಗೊಳಿಸಿ ನಿಮಗೆ ಬೇಕಾದ ದಿಕ್ಕನ್ನು ಸ್ಪಷ್ಟವಾಗಿ ತೋರಿಸಲು ಆರಂಭ ಮಾಡುತ್ತದೆ. ಈ ಅವಧಿಯಲ್ಲಿ ನಿಮ್ಮ ಚಿಂತನೆಯ ವಿಧಾನವೇ ಬದಲಾಗುತ್ತದೆ. ಹಿಂದೆ ಗೊಂದಲ ಉಂಟು ಮಾಡುತ್ತಿದ್ದ ವಿಷಯಗಳು ಈಗ ಸ್ಪಷ್ಟವಾಗಿ ಅರ್ಥವಾಗಲು ಆರಂಭಿಸುತ್ತವೆ. ಯಾವುದು ಬೇಕು, ಯಾವುದು ಬೇಡ ಎಂಬ ನಿರ್ಧಾರಗಳನ್ನು ನೀವು ಧೈರ್ಯದಿಂದ ತೆಗೆದುಕೊಳ್ಳುವ ಶಕ್ತಿ ನಿಮ್ಮೊಳಗೆ ಹುಟ್ಟಿಕೊಳ್ಳುತ್ತದೆ. ಶನಿಯ ಶಿಸ್ತು, ಬುಧನ ಬುದ್ಧಿವಂತಿಕೆ ಮತ್ತು ರಾಹುವಿನ ಅಪ್ರತೀಕ್ಷಿತ ಶಕ್ತಿ ಸೇರಿ ನಿಮ್ಮನ್ನು ಹಳೆಯ ಮಿತಿಗಳಿಂದ ಹೊರತೆಗೆಯುತ್ತವೆ. ಇದರಿಂದ ಹೊಸ ಅವಕಾಶಗಳು ನಿಮ್ಮ ಮುಂದೆ ತೆರೆದುಕೊಳ್ಳುತ್ತವೆ. ಕೆಲಸ, ವ್ಯಾಪಾರ, ಶಿಕ್ಷಣ ಅಥವಾ ವೈಯಕ್ತಿಕ ಜೀವನದಲ್ಲಿ ನೀವು ನಿರೀಕ್ಷೆ ಮಾಡದೇ ಇರುವ ಅವಕಾಶಗಳು ಕಾಣಿಸಿಕೊಳ್ಳಬಹುದು. ಮಿಥುನ ರಾಶಿಯವರೇ, ಹಣಕಾಸಿನ ದೃಷ್ಟಿಯಿಂದಲೂ ಇದು ಮಹತ್ವದ ಸಮಯ. ಹಿಂದೆ ಎಷ್ಟೇ ಕಷ್ಟಪಟ್ಟಿದ್ದರೂ ಫಲ ಕಾಣದಿದ್ದ ಪ್ರಯತ್ನಗಳಿಗೆ ಈಗ ನಿಧಾನವಾಗಿ ಫಲ ದೊರೆಯಲು ಆರಂಭವಾಗುತ್ತದೆ. ಆದಾಯದಲ್ಲಿ ಸುಧಾರಣೆ, ಬಾಕಿ ಹಣ ವಾಪಸು ಅಥವಾ ಹೊಸ ಆದಾಯದ ಮೂಲಗಳ ಸೂಚನೆಗಳು ಕಂಡುಬರುತ್ತವೆ. ಜೊತೆಗೆ ಅನಗತ್ಯ ಖರ್ಚುಗಳ ಮೇಲೆ ನಿಯಂತ್ರಣ ಬರುವುದರಿಂದ ಆರ್ಥಿಕ ಸ್ಥಿರತೆ ಹೆಚ್ಚಾಗುತ್ತದೆ. ಈ ಹಣಕಾಸಿನ ಸುಧಾರಣೆ ನಿಮ್ಮ ಮನಸ್ಸಿಗೆ ಸಹ ಭದ್ರತೆಯ ಭಾವನೆ ನೀಡುತ್ತದೆ. ಮಾನಸಿಕವಾಗಿ ನೀವು ಹೆಚ್ಚು ಶಾಂತ ಮತ್ತು ಸ್ಥಿರರಾಗಿರುತ್ತೀರಿ. ಅನಗತ್ಯ ಭಯಗಳು, ಆತಂಕಗಳು ನಿಧಾನವಾಗಿ ದೂರವಾಗುತ್ತವೆ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಾನು ಮಾಡಬಲ್ಲೆ ಎಂಬ ಭಾವನೆ ಬಲವಾಗುತ್ತದೆ. ನೀವು ಬಹುಕಾಲದಿಂದ ಯೋಗ್ಯರಾಗಿರುವ ಯಶಸ್ಸು ಈಗ ನಿಧಾನವಾಗಿ ಆದರೆ ಖಚಿತವಾಗಿ ನಿಮ್ಮ ಹತ್ತಿರ ಬರುವ ಸಮಯ ಇದು. ಧೈರ್ಯ, ಸಹನೆ ಮತ್ತು ಸಕಾರಾತ್ಮಕ ಚಿಂತನೆಯೊಂದಿಗೆ ಮುಂದುವರೆದರೆ ಈ ಗ್ರಹ ಸಂಯೋಗ ನಿಮ್ಮ ಜೀವನವನ್ನು ಹೊಸ ಬೆಳಕಿನತ್ತ ಕರೆದುಕೊಂಡು ಹೋಗುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.